ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಹೇರ್ಗೆ ಗುಡ್ ಬೈ ಹೇಳೋ ಟೈಮ್ ಬಂತು. ಸೊ ನೀವು ಆಲ್ರೆಡಿ ತಮ್ಮನೇಲಿ ಪಿಕ್ ನೋಡಿರ್ತೀರಾ, ಬಿಫೋರ್ ಆಫ್ಟರ್ ಅಂತ. ಸೊ ಹೌದು, ಸೊ ನನ್ನ ಕರ್ಲಿ ಹೇರ್ಗೆ ಇವತ್ತು ಗುಡ್ ಬೈ. ನನ್ನ ಸ್ಟ್ರೈಟ್ನಿಂಗ್, ಸೊ ನಾನು ಹೇಳ್ಬೇಕಂದ್ರೆ ಆಲ್ರೆಡಿ 5 years ಬ್ಯಾಕ್ ಒಂದ್ಸಲ ಮಾಡಿಸಿದ್ದೆ ಸ್ಟ್ರೈಟ್ನಿಂಗ್ನ. ಸ್ಟ್ರೈಟ್ನಿಂಗ್ ಮಾಡಿಸಿದೆ. ಈ ಸಲ ನೋಡೋಣ ಕೆರಾಟಿನ್ ಮಾಡ್ಸೋಣ ಅವ್ರು ಸ್ಮೂತ್ನಿಂಗ್ ಮಾಡ್ಸೋಣ, ಯಾವ ರೀತಿ ಅವ್ರು ಹೇಳಿದ್ದಾರೆ. ಇವಾಗ ನಿಮ್ಮ ಹೇರ್ ವಾಲ್ಯೂಮ್ ಯಾವ ರೀತಿ ಇದೆ, ಹೇರ್ ಕಂಡೀಷನ್ ಯಾವ ರೀತಿ ಇದೆ ನೋಡಿಬಿಟ್ಟು ನಾನು ಹೇಳ್ತೀನಿ ಪಪ್ಪ ಅಂತ ಹೇಳಿದ್ದಾರೆ. ಸೊ ಅವರು ಗೊತ್ತಿರೋರೇ, ಆಲ್ರೆಡಿ ನಾನು ತೋರಿಸಿದ್ನಲ್ಲ, ನನ್ನ ಮದುವೆ ಮೇಕಪ್ ಮಾಡಿರೋರು, ಹಾಗೆ ನನ್ನ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ ಈಗ ರೀಸೆಂಟಾಗಿ ಒಂದು 3 months ಬ್ಯಾಕ್. ಸೊ ಅವ್ರ ಹತ್ರನೇ ಹೋಗ್ತಾ ಇರೋದು. ಸೊ ಅವರಿರೋದು ಬಂದು ಮೈಸೂರಲ್ಲಿ, ಶಾರದಾದೇವಿ ನಗರಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಇವತ್ತು ಬಿಟ್ಟು ಬಂದು ಫ್ರೈಡೇ, ಟೈಮ್ ಈಗ 11 o'clock ಆಗಿದೆ. 11:30ಗೆಲ್ಲ ಬರ್ತೀನಿ ಅಂತ ಹೇಳಿದೆ. ಇವಾಗ ಹೊರಡ್ತೀನಿ. ಒಂದು 15 minutesಲ್ಲಿ ಹೋಗ್ಬೋದು ನಮ್ಮ ಮನೆಯಿಂದ. ಸೊ ಅದಕ್ಕೆ ಹೋಗಬೇಕು. ಸೊ ತುಂಬ ಏನು ಲೆಂತ್ ಇಲ್ಲ. ಸೊ ಎಲ್ಲ ಸಲೂನಲ್ಲಿ ಈಗ ನ್ಯೂ ಇಯರ್ ಆಫರ್ ಬಿಟ್ಟಿದ್ದಾರೆ. ಬಟ್ ನನಗೆ ಅವರೇ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಅವ್ರ ಹತ್ರ ಎಲ್ಲ ಮಾಡಿಸಿದ್ದು 5 years ಬ್ಯಾಕ್. ಸೊ ಅದಕ್ಕೆ ಸೊ ತುಂಬ ಏನು ಕರ್ಲಿ ಅನ್ನೋದಕ್ಕಿಂತ ನನಗೆ ಒಂದು ಟೈಮ್ ಹೇರ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಆಗಲಿ ಏನೇ ಆಗಲಿ ಫುಲ್ಲು ಇಷ್ಟು ದಪ್ಪ ಆಗಿಬಿಡುತ್ತೆ. ಸೊ ಇವಾಗ ಹೇರ್ ವಾಶ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿರೋದಕ್ಕೆ ಇಷ್ಟೊಂದು ಸಣ್ಣನಾದ್ರು ಕಾಣ್ತಾ ಇದೆ, ಇಲ್ಲಾಂದರೆ ಫುಲ್ ದಪ್ಪ ಆಗಿಬಿಡುತ್ತೆ. ಸೊ ನನಗೆ ಸ್ಟ್ರೈಟ್ ಹೇರ್ ಅಂದರೆ ತುಂಬ ಇಷ್ಟ. ಸ್ಟಾರ್ಟಿಂಗ್ 1 week or 15 days ನಮ್ಮ ಫೇಸ್ಗೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂಥರ ಸಡನ್ನಾಗಿ ನೋಡೋರು ಕಾಣ್ಬೋದು. ಅಷ್ಟು ಬಿಟ್ಟರೆ ಆಮೇಲೆ ಗೊತ್ತೇ ಆಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೂ ನಾನು ಮತ್ತೆ ಮಾಡಿಸ್ಬೇಕಿತ್ತು. ಆಮೇಲೆ ಮತ್ತೆ ಅದು ಇದು ಪ್ರೆಗ್ನೆನ್ಸಿ ಮತ್ತು ಬಾಣ್ತನ ಅಂತ ಹೇಳಿ 1 by 1 ಇದಾಯ್ತಲ್ವ. ಸೊ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ ನಾನು ಅದೇ ಸ್ಟಾಪ್ ಮಾಡಿದ್ದೆ. ಇಲ್ಲಾಂದರೆ ಹಂಗೆ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕಂದರೆ ತುಂಬ ಎಲ್ಲ ಬಿಸಿನೀರು ಬೀಳಬಾರ್ದು. ಆಮೇಲೆ ತುಂಬ ಹೇರ್ ವಾಶ್ ಮಾಡ್ತಾ ಇದ್ದಷ್ಟು ತುಂಬ ಡ್ರೈ ಆಗಿ ಬೇಗ ಇದಾಗ್ಬಿಡುತ್ತೆ, ಕರ್ಲಾಗ್ಬಿಡುತ್ತೆ. ಹಾಗೆ ಹೆಂಗೆ ಗ್ರೋತ್ ಆಗುತ್ತೆ ಅದ್ರ ಮೇಲೆ ಕರ್ಲಾಗೋದು ಹೇರ್ ಅಂತ ಹೇಳ್ಬೋದು. ಸೊ ಇವತ್ತು ಯಾವ ರೀತಿ ಇರುತ್ತೆ ನನ್ನ ಹೇರ್ ಟ್ರೀಟ್ಮೆಂಟ್, ಹಾಗೆ ಆ ಸ್ಟ್ರೈಟ್ನಿಂಗ್ ಯಾವ ರೀತಿ ತೊಗೋತೀನಿ ನನಗೆ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ. ಸೊ ಅಮ್ಮನ ಮನೇಲಿದ್ದೀನಿ. ಸೊ ನನ್ನ ಅಮ್ಮನ ಮನೆಗೆ ಬಂದು ಆಲ್ರೆಡಿ ಒಂದು 4 days ಆಯ್ತು ಅಂತ ಹೇಳ್ಬೋದು. ಸೊ ಇಲ್ಲಿಂದನೇ ಹೋಗ್ತಾ ಇದ್ದೀನಿ. ಸೊ ಯಾವ ರೀತಿ ಇರುತ್ತೆ ಏನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ವಿಚಾರಿಸ್ಬಿಟ್ಟು ಎಲ್ಲ ಎಷ್ಟಾಯಿತು ಏನು ಯಾವ ರೀತಿ ಮಾಡಿಸ್ಕೊಂಡೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಸೊ ಪ್ಲೀಸ್ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಹಿಂಗೆ ಕಾಣ್ತೀನೋ ಏನೋ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ಈ ರೀತಿ ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಸಲೂನ್ಗಲ್ವಾ ಅಂತೆಲ್ಲ ಹೇಳ್ಬಿಟ್ಟು. ಯಾಕಂದರೆ ಒಂದು 4 to 5 hour ಆದರೂ ಬೇಕು. ಸೊ ಇದು ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ಸುಮ್ಮನೆ ಕುತ್ಕೊಂಡಿರಬೇಕು. ನೋಡೋಣ ಯಾವ ರೀತಿ ಇರುತ್ತೆ ಇವತ್ತು ನನ್ನ ಡೇ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಜಾಸ್ತಿ ಟೈಮ್ ಲೇಟ್ ಮಾಡೋದು ಬೇಡ, ಬೇಗ ಹೊರಡೋಣ. ಇಲ್ಲ ಮನೆಗೆ ಬರೋದು ಕೂಡ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಬಂದೆ ಸಲೂನ್ ಹತ್ರ. ಸೊ ಅವ್ರಿಗೆ ಪಾಪ 11:30 ಈ ರೀತಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಷ್ಟಲ್ಲೇ 12:30 1 o'clock ಆಯ್ತಂತ ಹೇಳ್ಬೋದು. ಹಾಗೆ ನನಗೆ ಅಂತಲೇ ವೆಯ್ಟ್ ಮಾಡ್ತಾರೆ, ಯಾರೂ ಬಂದಿರಲ್ಲ. ಯಾಕಂದರೆ ಸ್ಟ್ರೈಟ್ನಿಂಗ್ ಅಂದರೆ ತುಂಬ ಹೊತ್ತು ಹಿಡಿಯುತ್ತಲ್ವ. ಸೊ ಯಾರ್ದು ಅಪಾಯಿಂಟ್ಮೆಂಟ್ ತೊಗೊಂಡಿರಲ್ಲ ಅವರು. ಸೊ ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಹಾಗೆ ನಾನು ಕೆರಾಟಿನ್ ಎಲ್ಲ ಬೇಡ, ನನಗೆ ಸ್ಮೂತ್ನಿಂಗೇ ಬೇಕು ಅಂತ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೆ. ಈ ಸಲ ಸ್ಮೂತಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಬಟ್ ಅವ್ರು ಹೇರ್ ಚೆಕ್ ಮಾಡಿಬಿಟ್ಟು ಯಾವುದು ಅಂತ ಹೇಳ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸೊ ಬಂದ ತಕ್ಷಣ ಹೇರ್ನ ಚೆಕ್ ಮಾಡ್ತಾಯಿದ್ರು, ಯಾವ ರೀತಿ ಇದೆ, ಐ ಮೀನ್ ಕೆಮಿಕಲ್ ಏನಾದರೂ ಹಾಕ್ಬೋದಾ, ಏನೂ ಆಗಲ್ವಾ ಅಂತ. ಅವರು ಅದೇ ರೀತಿ ಎಲ್ಲ ಮಾಮೂಲಿ ನೋಡ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಆ ರೀತಿ ಎಲ್ಲ ಚೆಕ್ ಮಾಡ್ತಾಯಿದ್ರು. ಓಕೆ ಮಾಡ್ಬೋದು ಅಂತ ಹೇಳಿದ್ರು. ಯಾಕಂದರೆ ಕೆಮಿಕಲ್ ಎಲ್ಲ ತುಂಬ ಆಗುತ್ತಂತೆ ಕೆರಾಟಿನ್ಗಿಂತ ಸ್ಮೂತ್ನಿಂಗಿಗೆ. ಸೊ ಕೆಮಿಕಲ್ ಹಾಕ್ದಾಗ ಏನಾಗುತ್ತೆ ಅಂದರೆ ಹೇರ್ ಫಾಲ್ ಆಗೋವಂಥದ್ದು ಆ ರೀತಿ ಎಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ಕೆಮಿಕಲ್ ಹಾಕಿದ್ರೆ ಆ್ಯಸ್ ಯೂಶುವಲ್ ಹೇರ್ ಫಾಲ್ ಎಲ್ಲ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಓಕೆ ಏನಾಗಲ್ಲ ಅಂತೇಳ್ಬಿಟ್ಟು ಸ್ಮೂತ್ನಿಂಗೆ ಓಕೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ರೆಡಿ ಆದರು. ಈಗ ಫಸ್ಟು ಹೇರ್ ವಾಶ್ ಮಾಡ್ಕೊತಾ ಇದ್ದಾರೆ. ಸೊ ನಾವು ಮನೇಲೇ ಹೇರ್ ವಾಶ್ ಮಾಡ್ಕೊಂಡು ಹೋಗಿದ್ರು. ಸೊ ಅವ್ರ ಪ್ರೊಸೀಜರ್ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ಅವರು ಕೂಡ ಫಸ್ಟು ಹೇರ್ ವಾಶ್ ಮಾಡಿ ಶಾಂಪೂಯಿಂದ ಅವರು ಕೂಡ ಕ್ಲೀನಾಗಿ ಹೇರ್ ವಾಶ್ ಮಾಡ್ತಾರೆ ಫಸ್ಟೇ. ಸೊ ನೋಡ್ಬೋದು. ಅದಕ್ಕೆ ಇವಾಗ ಹೇರ್ ವಾಶ್ಗೆ ಕರ್ಕೊಂಡು ಬಂದರು. ಹಾಗೆಯೇ ಏನು ಪ್ರೈಸ್ ಆಯಿತು ಏನು ಎತ್ತ ಅಂತೆಲ್ಲ ನಿಮಗೂ ಗೊತ್ತಾಗಬೇಕು. ನೀವು ಮಾಡಿಸ್ಕೋಬೇಕು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅಂತಂದರೆ. ಸೊ ನೀವು ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ ಅವರು ಶಾರದಾದೇವಿ ನಗರಲ್ಲಿ ಇವ್ರದ್ದು ಇರೋದು ಪಾರ್ಲರ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ನನಗಂತೂ ಲಾಸ್ಟ್ 5 years ಬ್ಯಾಕೇ ತುಂಬ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲೇ ಬಂದಿದ್ದು. ಹಾಗೂ ನ್ಯೂ ಇಯರ್ ಆಫರ್ ತುಂಬ ಕಡೆ ಇತ್ತು. ಬಟ್ ನಾನು ಎಲ್ಲ ಕಡೆ ವಿಚಾರಿಸಿದೆ. ಬಟ್ ಆಮೇಲೆ ಏನೋ ಒಂಥರ ಭಯ. ಯಾಕಂದರೆ ಸ್ಕಿನ್ನು ಹೇರು ಇದನ್ನೆಲ್ಲ ಒಬ್ಬರು ಕೈಯಲ್ಲಿ ಬೇರೆ ಯಾರ ಕೈಲೋ ಕೊಡಬೇಕು ಅಂದರೆ ತುಂಬ ಭಯ ಆಗುತ್ತೆ. ನನಗಂತೂ ತುಂಬ ಭಯ. ನಾನಂತೂ ಅದರಲ್ಲಿ ತುಂಬ ಇದು ಅಂತ ಹೇಳ್ಬೋದು, ತುಂಬ ಕೇರ್. ನನಗೆ ತುಂಬ ಕೋಪ ಬರುತ್ತೆ.
ಪರ್ಟಿಕ್ಯುಲರಾಗಿ ನನಗೆ ಹಿಂಗೆ ಇರಬೇಕು ಅಂತ ಅನ್ನೋದು ನನಗೆ ಜಾಸ್ತಿ. ಸೊ ಅದಕ್ಕೆ ಆಮೇಲೆ ಏನಾಗುತ್ತೋ ಎತ್ತೋ ಬೇಡಪ್ಪ, ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ನನಗೆ ಇವರೇ ಸರಿ ಅಂತೇಳ್ಬಿಟ್ಟು ಇವ್ರ ಹತ್ರನೇ ಬಂದಿದ್ದು ನಾನು. ಸೊ ಈಗ ಅಮ್ಮನ ಮನೇಲಿ ಇರೋದ್ರಿಂದ ಇಲ್ಲಿ ಎಷ್ಟೊತ್ತಾದ್ರೂ ಏನು ಟೆನ್ಷನ್. ಒಟ್ಟು ನಾನು ಯಾವಾಗಲೂ ಪ್ಲ್ಯಾನ್ ಆಗಿದ್ದೆ, ನೆಕ್ಸ್ಟ್ ಯಾವಾಗಲಾದ್ರು ಮಾಡಿಸ್ಬೇಕಂದ್ರೆ ಅಮ್ಮನ ಮನೆಯಿಂದಲೇ ಹೋಗ್ಬೇಕಂದ್ರೆ, ಯಾಕಂದರೆ ತುಂಬ ಟೈಮ್ ಆಗುತ್ತೆ. ಸೊ ಆರಾಮಾಗಿ ಕುತ್ಕೊಂಡಿಲ್ಲ ಆದರೆ ಮಾಡ್ಬೋದು, ಮನೆಗೆ ಬೇಗ ಹೋಗಬೇಕು ಅವ್ರು ಏನಾದ್ರು ಅಂತಾರೆ ಅನ್ನೋದು ಟೆನ್ಷನ್ ಇರಲ್ಲ. ಯಾಕಂದರೆ ಅಮ್ಮನ ಮನೆಯಲ್ಲೂ ಅಮ್ಮಂದಿರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದನೇ ಬಂದಿದ್ದೆ. ಸೊ ಈಗ ಏರ್ ವಾಶ್ ಎಲ್ಲ ಆಯಿತು ನೀಟಾಗೆಲ್ಲ ಇವಾಗ ಒರೆಸ್ಬಿಟ್ಟು ಅವರೇ. ಸೊ ಇವಾಗ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಫಸ್ಟು ಹೇರೆಲ್ಲ ನೀಟಾಗೆಲ್ಲ ಒರೆಸ್ಕೊಂಡಾದ್ಮೇಲೆ ಈ ರೀತಿ ಡ್ರೈ ಮಾಡ್ತಾರೆ. ಸೊ ಡ್ರೈ ಮಾಡಿಬಿಟ್ಟು ಆಮೇಲೆ ಡ್ರೈ ಜೊತೆನೇ ಬ್ರಷಲ್ಲಿ ಅದೇ ರೀತಿ ಸ್ಟ್ರೈಟಿಂಗ್ ಥರ ಇದು ಮಾಡ್ಕೋತಾರೆ. ಫುಲ್ ನೀಟಾಗಿ ಡೀಪಾಗಿ ಡ್ರೈ ಮಾಡಬೇಕು. ಬ್ರಷ್ನ ಯೂಸ್ ಮಾಡ್ಕೊಂಡು ಒಂದೊಂದು ಪಾರ್ಟ್ ವೈಸ್ ನೋಡ್ತಾ ಇರ್ಬೋದು. ಯಾಕಂತೇಳಿದ್ರೆ ಈ ರೀತಿ ಸ್ಟ್ರೈಟಿಂಗ್ ಎಲ್ಲ ಮಾಡುವಾಗ ಫುಲ್ ಇದಾಗಿರಬಾರ್ದು. ಅದಕ್ಕೋಸ್ಕರ ಫುಲ್ ಡ್ರೈ ಆಗಲಿ, ವೆಟ್ಟಾಗಿದ್ದರೆ ಆಗಲ್ಲ ಅಂತೇಳ್ಬಿಟ್ಟು ಸೊ ಫುಲ್ ಇವಾಗ ಕ್ಲೀನಾಗೆಲ್ಲ ಡ್ರೈ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನನ್ನ ಫೇಸ್ಗೆ ನನ್ನ ಹೇರ್ ನ್ಯಾಚುರಲ್ ಹೇರ್ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ ವಿಡಿಯೋನ ಎಂಡ್ ತನಕ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಸ್ ಯೂಶುವಲ್ ನಿಮಗೆ ತಮ್ಮನೇಲಿ ಫೋಟೋ ನೋಡಿರ್ತೀರ, ಬಟ್ ಪ್ರೊಸೀಜರ್ ನೋಡಿ ಯಾವ ರೀತಿ ಹೆಂಗೆ ಚೇಂಜ್ ಆಗುತ್ತೆ ನಮ್ಮ ಫೇಸು ಕೂಡ ಅಂತ. ಹೌದು, ನಮ್ಮ ಬಾಡಿಲಿ ಏನೋ ಒಂದು ಸಣ್ಣ ಚೇಂಜಸ್ ಆದರೂ ಸೊ ಟಾಪ್ ಟು ಬಾಟಮ್ ನಾವು ಕಾಣೋದೇ ಒಂಥರ ರೀತಿ ಅನ್ನೋದು ನಿಜ. ಯಾಕಂದರೆ ನನ್ನ ಒಂದು ಹೇರಿಂದ ನನ್ನ ಈ ಹೇರ್ಗೆ ಒಂದು ಲುಕ್ ಕಾಣುತ್ತೆ, ನನ್ನ ಫೇಸು ಆ ಹೇರ್ಗೆ ಒಂದು ಲುಕ್ ಕಾಣುತ್ತೆ ಅನ್ನೋದ್ರೆ ತಪ್ಪಾಗಲ್ಲ. ನನಗಂತೂ ಸ್ಟ್ರೈಟ್ನಿಂಗೇ ತುಂಬ ಇಷ್ಟ. ಅದಕ್ಕೋಸ್ಕರ ಇವಾಗ ಮಾಡಿಸ್ಕೊತಿರೋದು. ನನ್ನ ಕೈಲಾಗೋ ತನಕ ಲೈಫ್ ಟೈಮಲ್ಲಿ ಸೊ ನಾನು ಇದನ್ನು ಮೇಂಟೈನ್ ಮಾಡೇ ಮಾಡ್ತೀನಿ. ಇನ್ನು ಕರ್ಲಾಗೋದಕ್ಕೆ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇರೋದೊಂದು ಲೈಫು, ಎಲ್ಲೆಲ್ಲೋ ಏನೇನಕ್ಕೋ ಖರ್ಚು ಮಾಡ್ತೀವಂತೆ. ಸೊ ನಮ್ಗೆ ಆಸೆ ಇರೋ ರೀತಿನ ಸ್ವಲ್ಪ ಖರ್ಚು ಮಾಡ್ಕೋಬೇಕಲ್ವ. ಸೊ ನನ್ನದು ತುಂಬ ತೆಳು ಇದೆ, ಅದರಿಂದ ಸ್ವಲ್ಪ ಅವರು ಮೇಲ್ಗಡೆಯಲ್ಲಿ ನೀಟಾಗಿ ಡ್ರೈ ಮಾಡುವಾಗ ಸ್ವಲ್ಪ ತಲೆ ಸುಡ್ತಿತ್ತು, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ, ಏನೇನಿಲ್ಲ. ಸೊ ಜಸ್ಟ್ ಇದು ಡ್ರೈ ಮಾಡುವಾಗ ಇದು ಮಾಡಿರೋವಂಥದ್ದು ಅಷ್ಟೇ. ಈ ರೀತಿ ಎಲ್ಲ ಇನ್ನೂ ಯಾವುದೇ ರೀತಿ ಕೆಮಿಕಲ್ ಎಲ್ಲ ಏನು ಕ್ರೀಮ್ಸ್ ಎಲ್ಲ ಏನೋ ಹಾಕಿಲ್ಲ. ಕೆಮಿಕಲ್ ಅಂದರೆ ನೀವೇನೇನೋ ತಿಳ್ಕೊಬೇಡಿ, ಅದಕ್ಕೆ ಆದಂಥ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತಾರೆ ಅದನ್ನು ಕೆಮಿಕಲ್ ಅಂತ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನನ್ನ ರೆಗ್ಯುಲರಾಗಿ ನೋಡುವಂಥ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಿರುತ್ತೆ. ಆಲ್ರೆಡಿ ನಾನು 2 ವೀಡಿಯೋಸ್ ಹಾಕಿದ್ದೀನಿ ನನ್ನ ಸ್ಟ್ರೈಟ್ನಿಂಗ್ ಹೇರಲ್ಲೇ. ಪ್ರೋಸೆಸ್ದು ಯಾವ ರೀತಿ ಮಾಡಿಸ್ಕೊಂಡು ಏನು ಅಂತ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಜಸ್ಟ್ ಆಗಿ ಹೊರಗೋದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಹೌದು, ಇದನ್ನು ನಾನು ಮಾಡಿಸಿದ್ದು ಲಾಸ್ಟ್ ಇಯರ್, ಐ ಮೀನ್ 2023 ಡಿಸೆಂಬರ್ ಎಂಡ್ ಅಂತ ಹೇಳ್ಬೋದು. ಬಟ್ ನಾನು ಸ್ಟಾರ್ಟಿಂಗ್ ಆಗ್ತಾಯಿದ್ದೀನಿ. ಏನಕ್ಕಂದರೆ ಕೆಲವೊಂದು ವೀಡಿಯೋ ಬ್ಯಾಲೆನ್ಸ್ ಇರ್ತಿತ್ತು, ಬಟ್ ನಾನು ಬ್ಯುಸಿ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ದಾಗ ಬಟ್ ನಾನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡಬೇಕಲ್ವಾ. ಇದೇ ಫಸ್ಟ್ ಹಾಕ್ಬಿಟ್ಟು ಅದನ್ನೆಲ್ಲ ಲಾಸ್ಟಲ್ಲಿ ಹಾಕ್ತಾರೆ, ಮತ್ತೆ ಕನ್ಫ್ಯೂಷನ್ ಬೇಡ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿದು ಬಿಡಲಿ. ಸೊ ಆಮೇಲೆ ಲೇಟ್ ಆದರೂ ಪರವಾಗಿಲ್ಲ, ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಅಷ್ಟೇ, ಏನೇನಿಲ್ಲ. ನೋಡಿ ಚೆನ್ನಾಗಿ ಕಾಣ್ತಿದೆ. ಆಲ್ರೆಡಿ ನಾನು ಮಾಡಿಸಿ ಇವಾಗ ಒಂದು 20 ಡೇಸ್ ಮೇಲೆ ಆಯ್ತು ಅಂತ ಹೇಳ್ಬೋದು. ಸೊ ನನಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಇವಾಗಲೇ ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಹೇರ್ ಯಾವ ರೀತಿ ಬಂದಿದೆ ಕಂಪ್ಲೀಟಾಗಿ ಅಂತ ಗೊತ್ತಾಗಬೇಕು ಅಂದರೆ ನೀವು ವಿಡಿಯೋನ ಎಂಡ್ ತನಕ ನೋಡಲೇಬೇಕು, ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಇತ್ತು. ಒಂದು 25 ಮಿನಿಟ್ಸ್ ಮೇಲೆ ಇತ್ತು ಅಂತ ಹೇಳ್ಬೋದು ಈ ವಿಡಿಯೋನೂ ಕೂಡ. ಯಾಕಂದರೆ ವಿಡಿಯೋ ಆನ್ ಮಾಡಿ ಇಟ್ಕೊಬಿಟ್ರೆ ಎಷ್ಟೆಷ್ಟು ನಿಮಿಷ ಆಗಿರುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತುಂಬ ಲಾಂಗ್ ಆದರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಈಗ ಕೂದಲೆಲ್ಲ ಫುಲ್ ನೀಟಾಗೆಲ್ಲ ಡ್ರೈ ಮಾಡಿಬಿಟ್ಟು ಇವಾಗ ಕ್ರೀಮ್ನೆಲ್ಲ ಅಪ್ಲೈ ಮಾಡ್ತಾಯಿದ್ದಾರೆ. ಫಸ್ಟ್ ಸ್ಟೆಪ್ ಇದು ಅಂತ ಹೇಳ್ಬೋದು. ಸೊ ಈ ಕ್ರೀಮೆಲ್ಲ ಹಾಕ್ಬಿಟ್ಟು ಫುಲ್ ಹೇರ್ಗೆ ಪಾರ್ಟ್ ವೈಸ್ ಯಾವ ರೀತಿ ಎಷ್ಟು ಸ್ವಲ್ಪ ಕೂದಲು ತೊಗೊಂಡು ಯಾವ ರೀತಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು. ಸೊ ಈ ಪ್ರೋಸೆಸ್ನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೇನೆ. ಹಾಗೆಯೇ ಇನ್ನೊಂದು ಏನು ಹೇಳಬೇಕಂದ್ರೆ, ಈಗ ಸ್ವಲ್ಪ 3 ಮಂತ್ಸ್ ಬ್ಯಾಕ್ ಇವ್ರ ಹತ್ರನೇ ಹೇರ್ ಕಟ್ ಮಾಡಿಸಿದ್ದೆ. ಹೇರ್ ಕಟ್ ಮಾಡ್ಸೋಕ್ಕೂ ಮುಂಚೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಿತ್ತು, ಅಥವಾ ಮಾಡಿಸ್ಲೇಬಾರ್ದಿತ್ತು. ಹೇರ್ ಕಟ್ನ ಸ್ಟ್ರೈಟ್ನಿಂಗ್ ಒಟ್ಟಿಗೆ ಮಾಡಿಸ್ಬೇಕಿತ್ತು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಲಾಂಗ್ ಹೇರ್ಗೆ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಿಂತ ನಮ್ಮ 2ನೇ ಮಗನ ಬಾಣ್ತನದಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂದಲಿತ್ತು. ನನಗೆ ಎಷ್ಟು ಲಾಂಗ್ ಇತ್ತು ಗೊತ್ತಾ. ಸೊ ಎಲ್ಲ ಎಷ್ಟೆಷ್ಟೋ ವರ್ಷ ಬೆಳೆಸಬೇಕಿತ್ತು. ಬಟ್ ನನಗೆ ಆ ಪ್ರೆಗ್ನೆನ್ಸಿ ಹಾಗೆ ಬಾಣಂತನ ಟೈಮಲ್ಲಿ 2 ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಹೇರ್ ಬಂದಿತ್ತು. ಫುಲ್ಲು ಲಾಂಗ್ ಹೇರ್ ಇತ್ತು. ಸೊ ಆ ಟೈಮಲ್ಲಿ ಮಾಡಿಸಿರಂತೂ ಇನ್ನೂ ಫುಲ್ಲು ಲೆಂತಿಯಾಗಿ ಬರ್ತಿತ್ತು ಸ್ಟ್ರೈಟ್ನಿಂಗು. ಸೊ ಆ ಫೋಟೋಸ್ ಎಲ್ಲ ನೋಡ್ಕೊಂಡು ನೆನೆಸ್ಕೋತಾ ಇದ್ದೆ. ನಿಜವಾಗ್ಲೂ ಶಾರ್ಟ್ ಹೇರ್ಗಿಂತ ನೀವು ಲಾಂಗ್ ಹೇರ್ಗೆ ಸ್ಟ್ರೈಟ್ನಿಂಗ್ ಅಥವಾ ಸ್ಮೂತ್ನಿಂಗ್, ಕೆರಟಿನ್ ಏನಾದ್ರು ಮಾಡಿಸಿ ಲಾಂಗ್ ಹೇರ್ಗೆ ಮಾಡಿಸಿದ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ, ಶಾರ್ಟ್ ಹೇರ್ಗಿಂತ ನನ್ನ ಪ್ರಕಾರ. ಸೊ ಎಲ್ಲ ಲುಕ್ಕಿಗೂ ಮ್ಯಾಚ್ ಆಗುತ್ತೆ, ಜೀನ್ಸ್ಗೆ ಅಥವಾ ವೆಸ್ಟರ್ನ್ ಅಥವಾ ಎತ್ನಿಕ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಕ್ರೀಮೆಲ್ಲ ಹಾಕಾದ್ಮೇಲೆ 40 ಮಿನಿಟ್ಸ್
14 ಮಿನಿಟ್ಸು ಅದು ಹಂಗೆ ಇರಬೇಕು. ಯಾವ ಕಡೆಗೂ ಫುಲ್ಲೆಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ಸೊ ಹಂಗೆ ಇರಬೇಕು. ಸೊ ಹಂಗಿದ್ದಾದಮೇಲೆ ನೆಕ್ಸ್ಟ್ ಹೇರ್ ವಾಶ್ ಮಾಡ್ತಾರೆ. ಫಸ್ಟ್ ಅಲ್ಲೇ ಬಂದು ನೋಡ್ತಾ ಇರ್ಬೋದು, ಒಂದು ಹೇರ್ ತೊಗೊಂಡೇನೋ ಚೆಕ್ ಮಾಡ್ತಾಯಿದ್ರು ಅಂತ. ವೀಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಸೊ ಚೆಕ್ ಮಾಡಿದ್ರು. ಸೊ ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹೇರ್ ವಾಶ್ ಮಾಡಿ ಮತ್ತೆ ಇವಾಗ ಹೇರ್ನೆಲ್ಲ ಫುಲ್ ಡ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಕ್ರೀಮ್ ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬೋದು. ಎಷ್ಟು ಪ್ರೊಸೀಜರ್ ಇರುತ್ತಲ್ವ, ನಾವೆಷ್ಟು 40 ಮಿನಿಟ್ಸ್ ಅದನ್ನು ಒಂದು ಕ್ರೀಮ್ ಇದಾಗೋದಕ್ಕೆ ಕಾಯಬೇಕು ಅಂದರೆ ಎಷ್ಟು ಹೊತ್ತು ಕುತ್ಕೋಬೇಕಲ್ವ. ಸೊ ತುಂಬ ಪೇಷನ್ಸ್ ಇರಬೇಕು ಇದಕ್ಕಂತೂ. ಬಟ್ ಅಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಯಾವ ರೀತಿ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಪಾಪ ನಾವು ಊಟನೂ ಕೂಡ ಏನೂ ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಅವರೇ ನಮಗೆ ಬರ್ಗರ್ ಎಲ್ಲ ತರಿಸ್ಕೊಟ್ರು. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಯಾರು ಆ ರೀತಿ ಎಲ್ಲ ಹೋದಾಗ ಕೇರ್ ಮಾಡಲ್ಲ ಸಲೂನ್ಸಲ್ಲಿ ನಾನು ನೋಡಿರೋ ಪ್ರಕಾರ. ಯಾಕಂದರೆ ಊಟದ ಟೈಮ್ ಆಗಿದೆ, ಏನು ತಿಂದಿರಲ್ಲ ನೀವು ಅಂತ ಹೇಳ್ಬಿಟ್ಟು ನಾವು ನಿಜವಾಗ್ಲೂ ಏನೂ ತಿನ್ಕೊಂಡು ಹೋಗಿರಲ್ಲ, ತಿಂಡಿ ತಿನ್ಕೊಂಡು ಹೋಗಿದ್ವಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆಯೇ 40 ಮಿನಿಟ್ಸ್ ಆಗಿ ಮತ್ತೆ ಹೇರೆಲ್ಲ ವಾಶ್ ಮಾಡಿ ಮತ್ತೆ ಹೇರೆಲ್ಲ ಡ್ರೈ ಮಾಡಿ ಮತ್ತೆ ಇನ್ನೊಂದು ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನನಗೆ ಆಲ್ರೆಡಿ ನಿದ್ದೆ ಬರೋ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಅಷ್ಟೊತ್ತಿಂದ ಕೂತು ಯಾರಿಗೆ ಆದರೂ ಸ್ವಲ್ಪ ಲೈಟಾಗಿ ಎಲ್ಲ ಬೇಜಾರಾಗುತ್ತಲ್ವ. ಸೊ ಅದಕ್ಕೋಸ್ಕರ ಸೊ ಹಾಗೆ ಇನ್ನೊಂದು ಕ್ರೀಮ್ನ ಮತ್ತೆ ಡ್ರೈ ಆಗೋದಕ್ಕೆ ಬಿಟ್ಟಿದ್ದಾರೆ. ಸೊ ಇದು 40 ಮಿನಿಟ್ಸ್ ಅಲ್ಲ, ಇದು ಸ್ವಲ್ಪ ಕಮ್ಮಿನೇ. ಎಷ್ಟು ಅಂತ ನಿಜವಾಗ್ಲೂ ಟೈಮಿಂಗ್ಸ್ ಮರ್ತೋಗಿದೆ. ಯಾಕಂದರೆ ನಾನು 20 ಡೇಸ್ ಆದಮೇಲೆ ಎಡಿಟ್ ಮಾಡ್ತಿರೋದು. ಅಲ್ಲಿ ತನಕ ವೀಡಿಯೋನ ಓಪನ್ನೇ ಮಾಡಿಲ್ಲ ಎಡಿಟ್ ಮಾಡೋದಕ್ಕೆ, ಅದಕ್ಕೋಸ್ಕರ. ಸೊ ಇವಾಗ ಮತ್ತೆ ಹೇರ್ ವಾಶ್ ಎಲ್ಲ ಮಾಡಾದಮೇಲೆ ಮತ್ತೆ ಇವಾಗ ಹೇರೆಲ್ಲ ನೀಟಾಗಿ ಡ್ರೈ ಮಾಡ್ತಾರೆ. ಸೊ ಇದೇ ಲಾಸ್ಟ್ ಆ್ಯಂಡ್ ಫೈನಲ್, ಇದು ಮಾಡಿದ್ರೆ ಮುಗೀತಂತ ಹೇಳ್ಬೋದು. ಸೊ ಮತ್ತೆ ಹೇರ್ ವಾಶ್ ಎಲ್ಲ ಮಾಡೋದೆಲ್ಲ ಏನು ತೋರಿಸ್ಲಿಲ್ಲ, ಯಾಕಂದರೆ ಪದೇ ಏನು ಅದನ್ನೇ ಹೇರ್ ವಾಶ್ ಮಾಡೋದನ್ನೇ ತೋರಿಸ್ತಾ ಇರೋದು ಅಂತೆಲ್ಲ ಹೇಳಿಬಿಟ್ಟು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನನ್ನ ಫೇಸಲ್ಲಿ ಚೇಂಜಸ್ ಕಾಣ್ತಾ ಇದೆ ಅಂತ. ಇಷ್ಟು ಒಂದು ಮಟ್ಟಿಗೆ ಆಲ್ರೆಡಿ ಇನ್ನೂ ಫುಲ್ ಡ್ರೈ ಮಾಡಿಲ್ಲ, ಹಂಗೂ ಎಷ್ಟು ಸೆಟ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಕ್ರೀಮೆಲ್ಲ ಎರಡು ಸಲ ಅಪ್ಲೈ ಮಾಡಿದಾರಲ್ವ. ಸೊ ಯಾವ ರೀತಿ ಕಾಣ್ತಾ ಇದೆ ನೋಡಿ ನನ್ನ ಹೇರೇ, ನೀವೇ ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದು ನಾವು ಮನೆಗೆ ಬರೋಷ್ಟರಲ್ಲಿ 7 o'clock ಆಯಿತು ನಾನು ಅಂತ ಹೇಳ್ಬೋದು. ಸೊ ಇದು ಈ ರೀತಿ ನನ್ನ ಫೈನಲ್ ಲುಕ್ ಬರ್ತಿದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಸೊ ಫೀಲು ಸ್ಟಾರ್ಟಿಂಗ್ ಒನ್ ಡೇ ಅಲ್ವಾ, ಸಡನ್ನಾಗಿ ಯಾರಾದರೂ ನೋಡಿಲ್ದಿರೋರಿಗೆ ಅಭ್ಯಾಸ ಆಗೋದಕ್ಕೆ ಕಷ್ಟ. ಬಟ್ ನನಗೆ ಫಸ್ಟ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ವ. ಸೊ ನಂಗೆ ಅದರಿಂದ ಏನಂತ ಅನ್ನಿಸ್ಲಿಲ್ಲ. ನನ್ನ ಹಸ್ಬೆಂಡ್ಗೂ ಕೂಡ ಲಾಸ್ಟ್ ಟೈಮ್ ಆದರೆ ನನ್ನ ಹಸ್ಬೆಂಡು ಏನೋ ಒಂಥರ ಕಾಣ್ತಿದೆ ಅಂತ ಹೇಳ್ತಾಯಿದ್ರು ಫಸ್ಟು. ಬಟ್ ಇವಾಗ ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಈ ಸಲ ನನಗೆಲ್ಲ ಅನ್ನಿಸ್ಲಿಲ್ಲ. ಸೊ ನಿಮಗೂ ಕೂಡ ಇಷ್ಟ ಆಯಿತು ನನ್ನ ನ್ಯೂ ಲುಕ್ ಅಂತ ಅನ್ಕೋತೀನಿ. ಸೊ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಸೊ ಖಂಡಿತ ಮೈಸೂರಲ್ಲಿ ಶಾರದಾದೇವಿ ನಗರಲ್ಲಿರುವಂಥ ಇವ್ರದ್ದು ಮಾನ್ಯಾಸ್ ಅಂತ ಸಲೂನ್ ನೇಮ್ ಬಂದು. ಸೊ ಇಲ್ಲೋಗಿ ವಿಸಿಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮೇಕಪ್ ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿ ಯಾವುದೇ ರೀತಿ ಪ್ರತಿಯೊಂದು ಕೂಡ ಇರುತ್ತೆ. ಹಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಮನಸಾರೆ ನಾನು ಇಷ್ಟಪಟ್ಟು ಓಪನ್ ಜೆನ್ಯೂನ್ ರಿವ್ಯೂ ಕೊಡ್ತಾ ಇರೋದು. ಯಾಕಂದರೆ ನನಗೆ ಇವತ್ತು ಅವರು 1 ಮಂತ್ 2 ಮಂತಿಂದ ಪರಿಚಯ ಎಲ್ಲ ನನಗೆ. ಅವರಿಲ್ಲ ಅಂದರೆ ಒಂದು 5-6 ಇಯರ್ಸಿಂದ ನನಗೆ ಗೊತ್ತಿರೋದ್ರಿಂದ ಸೊ ನಾನು ಓಪನ್ ಜೆನ್ಯೂನ್ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ದಿಸ್ ಇಸ್ ಮೈ ಫೈನಲ್ ಲುಕ್. ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.